ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಸುಮಾರು 300 ಅಡಿ ಎತ್ತರದ ಗುಡ್ಡದ ಮೇಲಿರುವ ಕಾಳಕಾಳೇಶ್ವರ ಗವಿ ದೇವಾಲಯ ಒಂದು ಅಪರೂಪದ ಪುರಾತನ ಪುಣ್ಯಕ್ಷೇತ್ರವಾಗಿದೆ. ಈ ಗುಡ್ಡವನ್ನು ಸ್ಥಳೀಯರು ಜಾಲೇಂದ್ರ ಪರ್ವತ ಎಂದು ಕರೆಯುತ್ತಾರೆ. ಭಕ್ತಿ, ಪುರಾಣ, ಪ್ರಕೃತಿ ಮತ್ತು ಸಾಹಸದ ಅನನ್ಯ ಸಂಗಮವಾಗಿ ಈ ಕ್ಷೇತ್ರವು ಭಕ್ತರು ಹಾಗೂ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಪುರಾಣ ಕಥೆಯ ಪ್ರಕಾರ ಗಜಾಸುರ ಎಂಬ ಭಯಾನಕ ಅಸುರನು ಲೋಕಕ್ಕೆ ತೊಂದರೆ ನೀಡುತ್ತಿದ್ದಾಗ ಪರಮೇಶ್ವರನು ಕಾಲಭೈರವ ರೂಪದಲ್ಲಿ ಜಾಲೇಂದ್ರ ಗಿರಿಯಲ್ಲಿ ಅವನನ್ನು ಸಂಹರಿಸಿದನು. ನಂತರ ಆ ಸ್ಥಳದಲ್ಲಿಯೇ ಶಿವನು ನೆಲೆಸಿದನೆಂಬ ಐತಿಹ್ಯವಿದೆ. ಈ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ವಿಶೇಷ ಪವಿತ್ರತೆ ದೊರೆತಿದ್ದು ಇಲ್ಲಿನ ಶಿವಲಿಂಗವನ್ನು ಸ್ವಯಂಭೂ ಕಾಳಕಾಳೇಶ್ವರ ಎಂದು ಪೂಜಿಸಲಾಗುತ್ತದೆ. ಈ ದೇವಾಲಯವನ್ನು ಭಕ್ತರು ಗೌರವದಿಂದ ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಈ ಪ್ರದೇಶವನ್ನು ಸ್ಥಳೀಯವಾಗಿ ಕಳಕಪ್ಪನ ಗುಡ್ಡ ಎಂದು ಕರೆಯಲಾಗುತ್ತದೆ. ಇದು ಒಂದು ಏಕಶಿಲಾ ಬಂಡೆಯ ಮೇಲೆ ನಿರ್ಮಿತವಾದ ತಾಣವಾಗಿದ್ದು ಅದರ ವಿಶಿಷ್ಟ ಭೂರಚನೆ ಮಕ್ಕಳಿಗೂ ವಯಸ್ಕರಿಗೂ ಕೌತುಕವನ್ನು ಉಂಟುಮಾಡುತ್ತದೆ. ಗುಡ್ಡ ಹತ್ತುವಾಗ ಮೆಟ್ಟಿಲುಗಳ ಮೂಲಕ ಸಾಗಬೇಕು. ಹತ್ತುತ್ತಾ ಹೋಗುತ್ತಿದ್ದಂತೆ ಎದುರಾಗುವ 2 ದೀಪಸ್ತಂಭಗಳು ಭಕ್ತರಲ್ಲಿ ಭಕ್ತಿಭಾವವನ್ನು ಮೂಡಿಸುತ್ತವೆ. ಅವುಗಳನ್ನು ದಾಟಿದಾಗ ಬೆಟ್ಟದ ಹೊಟ್ಟೆಯೊಳಗೆ ಪ್ರವೇಶಿಸಿದ ಅನುಭವವಾಗುತ್ತದೆ. ಮೇಲಿನ ಭಾಗದಲ್ಲಿರುವ ಗವಿ ದೇವಾಲಯದ ಗರ್ಭಗುಡಿ ವಿಶಾಲವಾಗಿದ್ದು ಅದರೊಳಗಿನ ಶಾಂತ ವಾತಾವರಣ ಮನಸ್ಸಿಗೆ ಆಧ್ಯಾತ್ಮಿಕ ನೆಮ್ಮದಿಯನ್ನು ನೀಡುತ್ತದೆ. ಗರ್ಭಗುಡಿಯ ಎದುರಿನಲ್ಲಿರುವ 2 ಪುಷ್ಕರಣಿಗಳು ಈ ಕ್ಷೇತ್ರದ ಮತ್ತೊಂದು ವೈಶಿಷ್ಟ್ಯ. ದೀರ್ಘ ಬಿಸಿಲು ಕಾಲದಲ್ಲಿಯೂ ಇವು ಎಂದಿಗೂ ಬತ್ತದೆ ನೀರನ್ನು ಹೊಂದಿರುವುದು ಆಶ್ಚರ್ಯಕರ ಸಂಗತಿ. ಇದನ್ನು ದೈವಿಕ ಮಹಿಮೆಯೆಂದು ಭಕ್ತರು ನಂಬುತ್ತಾರೆ. ಗವಿಯ ಉತ್ತರ ದಿಕ್ಕಿನಲ್ಲಿ ಇರುವ ಅಂತರಗಂಗೆ ಎಂಬ 2 ಹೊಂಡಗಳು ಇನ್ನಷ್ಟು ವಿಶೇಷತೆಯನ್ನು ಹೊಂದಿವೆ. ಇವುಗಳನ್ನು ಎಣ್ಣೆಗೊಂಡ ಮತ್ತು ಅರಸರಗೊಂಡ ಎಂದು ಕರೆಯಲಾಗುತ್ತದೆ. ಋತುಮಾನಗಳ ವ್ಯತ್ಯಾಸವಿಲ್ಲದೆ ಆಲದ ಮರದ ಬೇರಿನಿಂದ ನಿರಂತರವಾಗಿ ಈ ಹೊಂಡಗಳಿಗೆ ನೀರು ಬೀಳುತ್ತಿರುತ್ತದೆ. ಸದಾ ತಂಪಾಗಿರುವ ಈ ನೀರನ್ನು ಭಕ್ತರು ತೀರ್ಥ ಸಮಾನವೆಂದು ಪರಿಗಣಿಸಿ ಭಕ್ತಿಯಿಂದ ಸೇವಿಸುತ್ತಾರೆ. ಗುಡ್ಡ ಹತ್ತುವ ವೇಳೆ ದೇಹ ದಣಿದರು. ಮೇಲ್ಭಾಗದಲ್ಲಿ ಬೀಸುವ ತಂಪಾದ ಗಾಳಿ ಮತ್ತು ಪ್ರಕೃತಿಯ ಹಸಿರಾಟವು ದೇಹ ಮನಸ್ಸಿಗೆ ವಾತಾನುಕೂಲಿತ ಸ್ಪರ್ಶ ನೀಡುವಂತಿದೆ. ಈ ಕಾರಣದಿಂದಲೇ ಕಾಳಕಾಳೇಶ್ವರ ಗುಡ್ಡವು ಚಾರಣ, ಟ್ರೆಕ್ಕಿಂಗ್ ಪ್ರಿಯರಿಗೆ ಹೇಳಿ ಮಾಡಿಸಿದ ತಾಣವಾಗಿದೆ. ಪ್ರಕೃತಿಯ ಮಡಿಲಿನಲ್ಲಿ ಧ್ಯಾನ, ಭಕ್ತಿ ಮತ್ತು ಸಾಹಸವನ್ನು ಒಂದೇ ಸಮಯದಲ್ಲಿ ಅನುಭವಿಸಬಹುದಾದ ಸ್ಥಳ ಇದಾಗಿದೆ. ಒಟ್ಟಾರೆ ಕಾಳಕಾಳೇಶ್ವರ ದೇವಸ್ಥಾನವು ಕೇವಲ ಒಂದು ಧಾರ್ಮಿಕ ಕ್ಷೇತ್ರವಲ್ಲ, ಅದು ಪುರಾಣ ಕಥೆಗಳು, ನೈಸರ್ಗಿಕ ಸೌಂದರ್ಯ, ಐತಿಹಾಸಿಕ ಮಹತ್ವ ಮತ್ತು ಆಧ್ಯಾತ್ಮಿಕ ಶಾಂತಿಯ ಸಂಗಮವಾಗಿದೆ. ಗಜೇಂದ್ರಗಡಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬರೂ ಈ ಪವಿತ್ರ ಕ್ಷೇತ್ರವನ್ನು ದರ್ಶನ ಮಾಡಿ ಅದರ ಮಹಿಮೆಯನ್ನು ಅನುಭವಿಸಲೇಬೇಕು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.